ಯಕ್ಷಗಾನದ ಒಳಗೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಸಲಿಂಗಕಾಮ ಬೆಳೀತಿದೆ, ಸುಳ್ಳಿನಲ್ಲ. ಭಾಳ ಜನ ಮಾತಾಡ್ತಾರೆ ಅದನ್ನು, ಸ್ವತಃ ಅವರೇ ಇದ್ದಂಥವ್ರು ಮಾತಾಡಿದ್ದದ, ಅವ್ರು ತಾವು ಹುಟ್ಟಿಸ್ಕೊಂಡು ಹೇಳಿದ್ದನ್ನು. ಅನೇಕರು ಇವತ್ತು ಫೋನ್ ಮಾಡೋರು ಹೇಳ್ತಾ ಇದ್ದಾರೆ, ಹೌದು ರೀ ನಮ್ಮಲ್ಲಿ ಐತಿ ಅಂತ. ಯಾಕೆ ಆಗೈತೆ ಅದಕ್ಕೆ ಕಾರಣ ಹುಡುಕ್ತಾ ಇದ್ದಾರೋ, ಆ ಕಾರಣಕ್ಕೆ ಆಗ್ತದಪ್ಪ ಅಂತ ಹೇಳಿದರು. ಏನದು, ಯಾವ ಕಾರಣಕ್ಕೆ? ಯಕ್ಷಗಾನದ ಮೇಳದ ಸಲುವಾಗಿ 6 ತಿಂಗಳ ಕಾಲ ಮನೆಯಿಂದ ದೂರ ಇರುವ ಕಲಾವಿದರ ಕಾಮ ಹೆಂಗಿರುತ್ತದೆ, ಕಾಮದ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ ನಾವು ಇವತ್ತು. ಕಾಮ ಅಂದರೆ ಏನು ತಿಳ್ಕೊಂಡಿದ್ದಾರೆ ಎಲ್ಲರೂ? ಭಯಂಕರ ಒಂದು ಮಿತ್ರ ಹೌದು, ಶತ್ರು ಹೌದು. ನಮ್ಮ ಮುಂದಿನ ಜನಸಂಖ್ಯೆ ಬೆಳಿಬೇಕಾದ್ರೆ ಕಾಮ ಬೇಕು. ಆದರೆ ಕಾಮಕ್ಕೂ ಅಂತ ಒಳ್ಳೆಯ ಫ್ರೆಂಡ್ ಇಲ್ಲಪ್ಪ ಅಂತಂದ್ರೆ ಅದರಂಥ ಭೀಕರ ಯಾವುದೂ ಇಲ್ಲ. ಪಾಪ ಅವರು 6 ತಿಂಗಳ ಕೆಲಸ ಮಾಡೋದು, ಹೋಗಿ ದುಡಿದು ಅದು ಮತ್ತೇನೋ ಆಡೋದು. ಯಕ್ಷಗಾನದ ಪರಿಸ್ಥಿತಿ ನಿಮಗೆ ಗೊತ್ತದ. ಅದರಲ್ಲೂ ಸ್ತ್ರೀ ವೇಷಧಾರಿಗಳು ಯಾವ ರೀತಿ ಆಗ್ತಾರೆ ಅನ್ನೋಂಥದ್ದು ಇದನ್ನೆಲ್ಲ ಗಮನಿಸಬೇಕಾಗ್ತದೆ. ನಾವು ಮೊದಲನೇದಾಗ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಇರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೆಂಗಸರಂತೆ ಮಾಡಬೇಕು, ಮತ್ತೇನು ಮಾಡಬೇಕು ಅಂದಾಗ ಸಹಜವಾಗಿ ಅವರು ಗಂಡು ಮಕ್ಕಳು ಇರೋದ್ರಿಂದ ಇವರು ಸಹಜ ಆಗ್ತಾವಂತ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಂತೆ ಅಕ್ಷರಶಃ ಸತ್ಯ ಇಲ್ಲ ಅಂತಲ್ಲ. ಆದ್ರೆ ಅದು ಬೆಳಗಾಗೋದ್ರೊಳಗಾಗಿ ದೊಡ್ಡ ಏನಾಗಿಬಿಟ್ಟದಪ್ಪ ಅದು ಹವ್ಯಾಕ್ ಕ್ರಿಯೇಟ್ ಆಗಿಬಿಟ್ಟದ. ಅದರಲ್ಲೂ ನಮ್ಮ BJP ನಾಯಕರು, ನಮ್ಮ BY ವಿಜೇಂದ್ರ ದೊಡ್ಡದಾಗಿ ಮಾತಾಡಿಬಿಟ್ಟಿದ್ದಾರೆ. ಇಲ್ಲಪ್ಪ ಅವ್ರು ರಾಜೀನಾಮೆ ಕೊಡಬೇಕು, ಇದು ಯಕ್ಷಗಾನಗಳಿಗೆ ಮಾಡಿದ ಅಪಮಾನ ಮಾತ್ರವಲ್ಲ, ಕರಾವಳಿಗೆ ಮತ್ತು ಸಮಸ್ತ ಹಿಂದೂ ಧರ್ಮಕ್ಕೆ, ಇಲ್ಲಿ ಹೇಳಬೇಕಾಗಿದ್ದವರು ಸಮಸ್ತ ಹಿಂದೂ ಧರ್ಮಕ್ಕೆ ತೋರಿದ ಅಗೌರವ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಯನ್ನು ಇದು ಬಹಿರಂಗಗೊಳಿಸಿದೆ.